ಯಾಕೋ ಪುಷ್ಪ ಎಲ್ಲಿದ್ಯಪ್ಪ ಫೋನೇ ಇಲ್ಲ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡಿರಲ್ಲಿ. ಗೊತ್ತ ಪುಷ್ಪ ಅಂದ್ರೆ ಫೈರ್ ಸಿಗ್ದ ಹಿಡ್ಕೋ ವೈರ್. ಜಾಸ್ತಿ ಮಾತಾಡಿದ್ರೆ ಬಂದ್ ಕಚ್ಚಿ ರಕ್ತ ಕೊಡ್ಬಿಡ್ತೀನಿ. ನಿನ್ ನಮ್ಮ ಮನೆಗ್ ಬರಕ್ಕಾಗಲ್ಲ ಬಿಡಪ್ಪ. ನಮ್ಮ ಮನೆ ಡೋರ್ ಬೇಕು ಅಂತ ನಾನು ಫುಲ್ ಚಿಕ್ಕದ್ ಮಾಡ್ತಿದ್ದೀನಿ. ನೀನ್ ಬರ್ಬೇಕಂದ್ರೆ ಬಕ್ಕಂಡ್ ಬರ್ಬೇಕು. ಬತ್ತಿಯಾ? ಪುಷ್ಪ ಬಗ್ಗದೇ ಇಲ್ಲ. ಅಯ್ಯ ಬಗ್ಗಿದ್ರೆ ಆಟ, ಬಗ್ಲಿ ಅಂದ್ರೆ ಶಾರ್ಟ್. ಅವಾಗ ನನ್ಗೇನು. ಮಹಾಪ್ರಭು, ಈ ಪ್ರಪಂಚದಲ್ಲಿ ಹುಡುಗಿರ್ದಟ್ರ ಹುಡುಗರದಟ್ರ ಇದ್ರಲ್ಲಿ ಡೌಟು ಹುಡುಗಿರೆ. ಅದೇಂಗೆ ಒಂದ್ ದಿವಸ ರೋಡಲ್ಲಿ ಹೋಗ್ತಿದ್ದೆ. ಇಬ್ರು ಹುಡುಗಿರ್ ನೆನ್ಪಿದ್ರು. ಒಂದ್ ಹುಡುಗಿ ಇನ್ನೊಬ್ಳ ಹತ್ರ ಕೇಳ್ತಾವೆ, ನನ್ನ ಹತ್ರ ಒಂದ್ ಬ್ಯಾಗ್ ಇದೆ, ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ಕಂಡಿಡಿದ್ರೆ ನಿಮ್ಗೆ ಅದ್ರಿಂದ ಆರೆಂಜ್ ಎತ್ಕೊಡ್ತೀನಿ ಅಂದ್ಲು. ಹಂಗಾದ್ರೆ ಹುಡುಗಿ ಅದಕ್ಕೇನಂದ್ಲು, ಆ ಹುಡುಗಿ ಅದ್ರಲ್ಲಿ ಆಲೂಗಡ್ಡೆ ಇದೆ ಅಂತ. ಇದ್ರಲ್ಲೇ ಗೊತ್ತಿಲ್ವಾ ಎಷ್ಟು ದಟ್ರು ಹುಡುಗಿರಂತ. ಹಂಗಂದ್ರೆ ಆ ಬ್ಯಾಗ್ ಅಲ್ಲಿ ಏನಿತ್ತು? लेकिन ये साला कर क्या रहा है आप? बहन चोद। ನಿಮ್ಮವನ್ ಫೋನ್ ಬಂದಿದೆ. ಫೋನ್ ಸರಿಯಾಗಿ ಅವಳೆ ನಿಮ್ಮ ಅಕ್ಕನ್ ಟೂರಿಗೆ ಹೋಗ್ತಿದ್ದಾಳಂತ ನಿಮ್ಮಮ್ಮ ಹೇಳಿದ್ರು. ಅರೆ ಅದನ್ನ ಆರಾಮಾಗಿ ಹೇಳು, ಇಷ್ಟ ಟೆನ್ಷನ್. ನಿಮ್ಮಪ್ಪ ತೋಟಕ್ಕೆ ಹೋಗಿದ್ರಂತೆ, ಕರ್ಕೊಂಬರ್ಬೇಕಂತ ಮನೆಗೆ. ಹೋಗು ಕರ್ಕೊಂಬ. ಇಂಥ ಬಿಕ್ರು ಸೂಳೆ ಮಕ್ಕಳೆಲ್ಲ ನಮಗೆ ಫ್ರೆಂಡ್ ಆಗ್ತಾರಲ್ಲ ಮರ್ಯ. ಏನೋ ಸಿಗ್ಬೋದಾ? ಏನೊಂದು ಹಾಕ್ಬಿಟ್ಟು ಹೋಗ್ರು, ಊಟ ಗೀಟ ಮಾಡ್ತೀನಿ. ಅಣ್ಣ ನೀವು ಕೇಳಿದ್ದು ಒಳ್ಳೇದೇ ಅಣ್ಣ, ಬಟ್ ನನ್ನ ಹತ್ರ ಕ್ಯಾಶ್ ಇಲ್ಲ ಅಣ್ಣ. ಬಟ್ ಏನಿದ್ರು ಆನ್ಲೈನ್ ಅಣ್ಣ. ತಗೋ ಇಲ್ಲಿ ಫೋನ್ ಪೇ ಮಾಡಿದ್ರು. ಫೋನ್ ಪೇ ಇದೆಯಾ ಅಣ್ಣ? ನನ್ನ ಹತ್ರ ಫೋನ್ ಪೇ ಇದೆ, ಬಟ್ ನನ್ನ ಬ್ಯಾಂಕ್ ಆಡ್ ಮಾಡಿಲ್ಲ ಅಣ್ಣ. ಏನು ಅಕೌಂಟ್ ಇಲ್ಲ ಗುರು? ತಗೋರು. ಎಷ್ಟು ಬ್ಯಾಂಕ್ ಅಕೌಂಟ್ ಬೇಕು? ತಗೋರು. ಬ್ಯಾಂಕ್ಗಳು ಇದೆಯಾ ಅಣ್ಣ? ಅಣ್ಣ ನೀವಿಷ್ಟೆಲ್ಲ ಮಾಡಿದ್ದು ಒಳ್ಳೇದೇ ಅಣ್ಣ, ಬಟ್ ಡೇಟಾ ಇಲ್ಲ ಅಣ್ಣ ನಿಮಗೆ ಪೇ ಮಾಡೋದಕ್ಕೆ. ರೀಚಾರ್ಜ್ ಇಲ್ವಾ? ನಿನ್ ಫೋನ್ ನಂಬರ್ ಹೇಳಿದ್ರು. 63 ನೋಡಿದ್ರು ಮಾಡಿದ್ರು. ಏನೋ ಒಂದು ಹಾಕ್ಬಿಟ್ಟು ಹೋಗ್ರು. ಏನೋ ತಿಂದಿರಿ ಅಣ್ಣ. ನಿಜವಾಗ್ಲೂ ಇಲ್ಲ ಅಣ್ಣ, ನೀವಿಷ್ಟೆಲ್ಲ ಮಾಡಿದ್ರಿ, ನನ್ನ ಹತ್ರ ಫೋನೇ ಇಲ್ಲ ಅಣ್ಣ. ಒಬ್ರು ಹೇಳ್ತಾರೆ ಬಡವ್ರ ಮಕ್ಳು ಬೆಳಿಬೇಕಂತ, ಇನ್ನೊಬ್ರು ಹೇಳ್ತಾರೆ ಅರ್ಹತೆ ಇದ್ದವ್ರು ಬೆಳಿಬೇಕಂತ. ಅದ್ರ ನಾ ಹೇಳದ ಗಿಡ್ಡಕ್ಕಿದ್ದವ್ರು ಬೆಳಿಬೇಕಂತ. ಇದ್ಕೇನ್ ಮಾಡಕ್ ಕೆಲ್ಸ ಇಲ್ವಾ? ದಿನೇಡೊತ್ತು ನನ್ನೇ ನೋಡ್ ಕುಂತಿರ್ತಾನ ಅಂತದ್ ಏನ್ ಕಾಣದು ನನ್ನಲ್ಲಿ ಇವನ್ಗ? ಅಲ್ಲೇ ಇವತ್ ಕುಳ್ಳಿ ನಂದಿಕೆ ನೋಡ್ತಾವಳ, ಇವತ್ ಹೆಂಗ್ಯಾರ ಮಾಡಿ ಪಟಾಯಿಸ್ಕೊಬಿಡ್ಬೇಕು. ಲವ್ ಗಂಡ ಮಾಡ್ತೀನಿ ಇರು, ಇನ್ಯಾವತ್ತು ನೀನ್ ನಂದಿಕ್ ನೋಡ್ಲೇಬಾರ್ದು. ವಾ ಇದಕ್ಕ ಒಳಗೆ ಹೊಂಟದ. ಏಯ್ ಮುದೇವಿ, ನನ್ಯಾಕ್ ದುರ್ಗುಟ್ಕ ನೋಡ್ತಾ ಕುಂತಿದೆ? ಯಾವ್ದಾದ್ರು ರಂಡನ ಮುಂಡನ ಕಟ್ಕೋ ಹೋಗು. ಇನ್ನೊಂದ್ಸಲ ಏನಾದ್ರು ಹಿಂಗ್ ನೋಡಿದ್ರ ನಿನ್ನದ್ನ ಕಿತ್ತು ಕೈ ಕೊಟ್ಬಿಡ್ತೀನಿ. ಏನ್ನ ಕಣ್ಣ ಒದ್ರ ನನ್ ಮಗನ್ ಗಂಡ. ಇನ್ನೊಂದ್ಸಲ ಕೂತ ನೋಡ್ಗಿಡ್ದೆ. ದೋಸ್ತ
ದೋಸ್ತ ನಾಳೆ ಕೊಡ್ತೀನಿ ಅಂತೇಳಿ ನಾನು ಬೆಲ್ ರೊಕ್ಕ ಇಸ್ಕೊಂಡು 1 ವರ್ಷ ಆಯ್ತಲ್ಲೋ, ಇನ್ನ ಯಾವಾಗ ಕೊಡವ? ಕೊಡ್ತೀನಿ ತೋರೋ ದೋಸ್ತ, ನಾ ಎಲ್ಲಿ ಹೋಗ್ತೀನಿ? ನೋಡ್ ದೋಸ್ತ, ನೀ ನಮ್ ದೋಸ್ತದೆ ಅಂತೇಳಿ ನಾ ಒಂದ್ ನಿರ್ಧಾರಕ್ಕೆ ಬಂದಿನಿ. ಒಂದ್ ಕೆಲಸ ಮಾಡ್ತೀನಿ, ನಾನು ಅರ್ಧ ರೊಕ್ಕ ನೆನಪು ಹಾರಿಬಿಡ್ತೀನಿ. ಆಯ್ತು, ನಾ ಅರ್ಧ ನೆನ್ಪು ಹಾರ್ಬಿಡ್ತೀನಿ. ಆಯ್ತು ನೋಡ್, ರೊಕ್ಕ ಮುಗಿಸ್ತು, ಇನ್ನೊಮ್ಮೆ ಕೇಳಕ್ ಹೋಗಾರ. ಗಾಯ್ಸ್, ನನ್ಗಿರೋ ಏಜ್ಗೆ ಇವಾಗ ನಾನ್ ಬೆಟ್ಟದ ಮೇಲೋಗಿ ತಿರ್ಗಾಡ್ಬೇಕು, ಸುತ್ತಾಡ್ಬೇಕು ಅನ್ಸುತ್ತೆ. ಆದ್ರೆ ನಂಗಿರೋ ಕಮಿಟ್ಮೆಂಟ್ಸ್ ಸಾಲಗಳು ನೆನ್ಸ್ಕೊಂಡ್ರೆ ಅದೇ ಬೆಟ್ಟದ ಮೇಲಿಂದ ಎಗರುಡ್ಬೇಕು ಅನ್ಸುತ್ತೆ. ನೆನೆ ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ನಿಮ್ ಅಕೌಂಟ್ ಅಲ್ಲಿರೋ ಕಾಸ್ನ ನೀವು ಜೋಬಲ್ಲಿ ಹಿಡ್ಕೊಬಹುದು, ಅದಕ್ಕೆ ಅಕೌಂಟ್ ಏನ್ ಬೇಕಾಗಿಲ್ಲ ಅಂತ ಅಂದ್ರು. ರೀ, ನೀವ್ ಯಾಕೆ ಯಾವಾಗ್ಲೂ ನನ್ನ ಇವಳೆ ಅಂತೀರಾ? ಕೆಲ್ಸದವಳೆ ಅಂತ ಕರೆಯೋಕ್ಕಾಗಲ್ವಲ್ಲ, ಅದಕ್ಕೆ ಇವಳೆ ಅಂತ ಕರಿತಿದ್ದೀನಿ. ಹೌದು, ನೀನ್ ಯಾಕೆ ನನ್ನ ಯಾವಾಗ್ಲೂ ರೀ ರೀ ಅಂತಿರ್ತೀಯ? ಬಿಕಾರಿ ಅಂತ ಕರೆಯಕ್ಕೆ ಉದ್ದ ಆಗ್ತಲ್ಲ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ರೀ ಅಂತೀನಿ. ಅಜಪ್ಪ, ಚಕ್ಲಿ ಹೆಂಗ್ ಬಂದಿವ? 5 ರೂಪಾಯಿ ಚಕ್ಲಿ. ಫೋನ್ ಪೇ ಐತಿಲ್ಲ? ಬಾರು ಅಣ್ಣ, ಇವತ್ತಿನ ಮಾಡಿಸಿ ಹೊಸ ಪೇಟೆ ಹಾಕದಕ್ಕ. 5 ರೂಪಾಯಿ ಮಾಡೋನೆ ಅವನು ಮಗನೇ ಅಲ್ಲ, ಅವನು ಬೋಳಿ ಮಗ. ಏನ ಒಂದ್ ನಿಮ್ಮಲ್ ಕೊಡ. ತಾಳ ತಮ್ಮ ನಿಮ್ಮಲ್ಲ ಫೋನ್ ಪೇ ಮಾಡ್ತ ನೋಡೋಣ. ರುಕೋ ಜರ ಸಬರ್ ಗುರು. ನಿನ್ನ ಅಕೌಂಟ್ಗೆ 5 ರೂಪಾಯಿ ರಿಸೀವ್ ಆಯ್ತು ನೋಡೋ ಬಾಲ್, ಲೌಡಕ್ಕೆ ಬಾಲ್. आँखें खुली हो या हो बंद. ಅವ್ರ ನಿಮ್ಮಪ್ಪ ಅಂತ ಯಾಕೆ ಹೇಳಿಲ್ಲ ನಂಗೆ? ಹೆದರ್ಕೊಂಡ್ ಬಿಟ್ಯಾ? ಯಾರು? ಅವೆಲ್ಲ ಇಲ್ಲ. ಮತ್ ಕಿತ್ಕೊಂಡ್ ಬಂದ್ಬಿಟ್ಟಿತ್ತು ಬೆವರು. ಅಬ್ಬಬ್ಬಬ್ಬಬ್ಬ, ಏನ್ ಇಂಗ್ಲೀಷಾಗ ಮಾತಾಡ್ತೀಯ ಅಣ್ಣ? ಅಣ್ಣ, ಒಂದ್ ಬಾಟ್ಲ್ ಇಂಗ್ಲೀಷಾಗ ನೀರ್ ತಾಂಬರೋದಕ್ಕೆ ಏನಂತಾರಣ? ಮೇ ಗೋ ಟು ಡ್ರಿಂಕ್ ಟಾಯ್ಲೆಟ್. ಅಣ್ಣ, ಇವಾಗ ನಾವು ನಮ್ ಬಗ್ಗೆ ಹೇಳ್ಕೋಬೇಕಂದ್ರೆ ಇಂಗ್ಲಿಷ್ ಏನಂತಾರೆ? ಮೈ ಸೆಲ್ಫ್ ಇಸ್ ಕೇಶವ್, ಕವ್ ಇಸ್ ಡೊಮೆಸ್ಟಿಕ್ ಅನಿಮಲ್. ಮತ್ತೆ ನಾನು ಕಮ್ಮಿ ಓದಿನ ಅನ್ಕೊಂಡಿದ್ದೇನೆ. ಅಣ್ಣ ತಡಿ ಅಣ್ಣ, ನಾವಂತೂ ಗೌರ್ಮೆಂಟ್ ಸ್ಕೂಲಾಗ ಓದಿರೋದು, ನಮಗಂತ ಏನ್ ಬರಲ್ಲ. ನನ್ನ ಫ್ರೆಂಡ್ ಒಬ್ಬ ಇಂಗ್ಲೀಷಾಗ ಮಾತಾಡ್ತೀಯ ಅಣ್ಣ? ಕೊಡು 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 ತಾಣ ಮಾತಾಡು. ಇವನೇನಾ? ಇವನೇ ಅಣ್ಣ. ಹಲೋ, ಹೂ ಆರ್ ಯು? ಯಾ ಶಿ ಇಸ್ ನೋ ಮೋರ್. ವಾಟ್ ಆರ್ ಯು ಟ್ಯಾಕಿಂಗ್? ಸಾರಿ ಫಾರ್ ಸೇ ದಟ್ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ಡಿಯರ್ ಪ್ರಿನ್ಸಿಪಲ್ ಸರ್. ಯಾವ ನೆಲೆಯಲ್ಲಿ ನೀನು ಬೋಸುಡಿಕೆ? ಇವನ್ ಬೈತಿದ್ದಾನೆ ನನಗೆ. ನೀನು ಬೈಯೋಣ? ನಾನು ಬೈತೀನಿ, ಬೈಯೋಣ. ಹಲೋ ಮಿಸ್ಟರ್ ಬ್ಲಡಿ, ಟಿಕ್ ದ ಕರೆಕ್ಟ್ ಆನ್ಸರ್. ಕಟ್ಟೆ ಮಾಡ್ದ ನನ್ ಬೈದಿರ ಇದಕ್ಕೆ. ನಮಗೆ ಯಾರನ್ನ ಇಂಗ್ಲಿಷ್ ಬೈದಾಗ ನಾವು ಹಂಗೆ ಬೈತೀವಣ. ಟಿಕ್ ದ ಕರೆಕ್ಟ್ ಆನ್ಸರ್, ಟಿಕ್ ದ ಕರೆಕ್ಟ್ ಆನ್ಸರ್. ಹಾಯ್ ಫ್ರೆಂಡ್ಸ್, ನಾ ಮಾತಾಡ್ತಾರೆ ಮುದಕಬ್ಬ ತಿಟ್ಟಿದ್ದಾನೆ ನೋಡಿ ಫ್ರೆಂಡ್ಸ್ ಕಾಮೆಂಟು. ಅಣ್ಣ ನಿಮ್ಗೆ ಗರ್ಭಶೀಲ ಇದೆಯಾ ಅಂತ ಇಟ್ಟಿದ್ದೇನೆ. ನನ್ಗೆ ಯಾಕಿರ್ತದ ಗರ್ಭಶೀಲ? ಏನ್ ಕಾಮೆಂಟ್ ಇಡ್ಬೇಕಂತ ಗೊತ್ತಾಗಲ್ವಾ? ಕನಾಯಿ ಅಂತವನೇ ಕಚ್ಚ ತುಂಬ ಇದು. पाकिस्तानी टीवी में अगर 4 लोग बैठेंगे तो चारों भारत के खिलाफ बोलेंगे, और अगर हमारे भारत में 4 लोग बैठेंगे तो उनमें से 3 हरामखोर भारत के खिलाफ ही बोलेंगे. जय श्री राम. ಸೌಕರ್ಯ, ನಂದೆಲ್ಲ ಕೆಲಸ ಮುಗಿತ್ರಿ, ನಮ್ಮ ಮನೆ ಹೋಗ್ತೀನಿ ಸದ. ಎಲ್ಲ ಕೆಲಸ ಮುಗಿತಾ? ಹಂಗಾದ್ರ ತೋಟದ ಮನೆಗೆ ಆ ಸಂಗ್ಯಾನ ಹಿಂತೆ ಕರ್ಕೊಂಬ. ಸೌಕರ್ಯ, ಪರವಾಗಿಲ್ರಿ, ನಾನ್ ಚಪ್ಪಲ್ ತಗೊಂಡ್ ನನ್ ಮಾರಿ ಹೊಡ್ರಿ, ನಾನೇನು ಒಟ್ಟೆ ಕೆಲ್ಸಕ್ಕೆ ಬರಲ್ರಿ. ಯಾಕಲೇ? ಅಲ್ರಿ ಸೌಕರ್ಯ, ಸಂಗ್ಯಾನ್ ಹೆಂಡತಿ ನಾ ತೋಟದ ಮನೆ ನೀವ್ ಕರ್ಕೊಂಬ ಅಂತೀರಿ, ಅರ್ರ ನಿಮ್ ಹೆಂಡತಿ ಸಂಗ್ಯಾನ್ ಊರಾನ್ ಮನೆ ಕರ್ಕೊಂಬ ಅಂತಾರಿ. ಯಾರ್ ಮಾತ್ ಕೇಳ್ಬೇಕ್ ನಾ? ತಗ್ದಾನೆ ಹೊಳ್ರಿ. ಇವತ್ತು ನಮ್ ಫ್ರೆಂಡ್ ಬರ್ಡೇ ಇದೆ, ಬನ್ನಿ ನೋಡೋಣ ಅವ್ನು ಏನೇನ್ ಕೊಡಿಸ್ತಾನೆ ನಂಗೆ. ಬರ್ಡೇ ಏನೇನ್? ಅವನ್ ಬರ್ಡೇಗೆ ನೀನ್ ಕೊಡ್ಸ್ಬೇಕಾಗಿರೋದು ಅವನಲ್ಲ, ಅದ್ರ ಯಾವೇ ಮುಂಡೆದೆ. ನಮ್ ಬರ್ತ್ಡೇಗೆ ಈಗ ಒಂದ್ ಬಾಟ್ಲ್ ಐತೆ, ಕೊಡ್ತೀನಿ, ಕುಡಿಯೋದಿದ್ರೆ ಕುಡಿ. ಯಾವ್ದು ಮಡಗಿದೀನಿ ನೋಡಿ, ಬಿಯರ್ ಕೊಡ್ದವನೆ. ನಂಗೆ ಬಿಯರ್ ಎಲ್ಲ ಬೇಡ. ಅಲ್ಲಿ ಯಾವನ ಕುಡ್ದು ಬಿಸಾಕಿರೋ ಬಾಟ್ಲ್ ಎತ್ಕೊಂಡು ಎಣ್ಣೆ ಕೊಡ್ಸವಂತೆ ಅನಿಷ್ಟ್ ಮುಂಡೆವಾ.
ನಂಗೆ ಬಿಯರ್ ಎಲ್ಲ ಬೇಡ ಇಷ್ಟ. ನಂಗೆ ಏನಿದ್ರು ಆಲ್ ಡ್ರಿಂಕ್ಸ್ ಬೇಕು. ಆಲ್ ಡ್ರಿಂಕ್ಸ್ ಕೊಡಿಸ್ತೀಯಾ ಕೊಡ್ಸಲ್ವಾ ಅಷ್ಟೇ. ಅದು ಆಲ್ ಡ್ರಿಂಕ್ಸ್ ಅಲ್ಲ, ಆಲ್ ಡ್ರಿಂಕ್ಸ್ ಪೆಕ್ರದುಲೆ. ಬೇರೆಯವರೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಣ್ಣೆ ಕೊಡಿಸ್ತಾರೆ, ಆಲ್ ಡ್ರಿಂಕ್ಸ್ ಎಲ್ಲ ಕೊಡಿಸ್ತಾರೆ. ಇವ್ನು ನೋಡಿದ್ರೆ ಬಿಯರ್ ಕೊಡಿಸ್ತಾನೆ. ಬಿಯರು ಎಣ್ಣೆ ಕಣೋ ದರಿದ್ರ, ಅದೇನ್ ದೇವಸ್ಥಾನದಲ್ಲಿ ಕೊಡೋ ತೀರ್ಥ ಅಲ್ಲ. ಬಿಯರ್ ಕೊಡಿಸ್ತಾನೆ. ಸ್ವಲ್ಪ ಕಮೆಂಟ್ ಮಾಡಿ ಏನು ಅಂತ. ಕಮೆಂಟ್ ಮಾಡೋಣ ಅಂತ ನೋಡ್ದೆ, ಅಲ್ಲಿ ಕಮೆಂಟ್ ಆಫ್ ಮಾಡ್ಕೊಂಡಿದ್ದಿಲ್ಲ, ಅದಕ್ಕೆ ವಿಡಿಯೋ ಮಾಡಿದೀನಿ. ನೆಕ್ಸ್ಟ್ ಮುಂಡೆ ಹಲೋ. ಸರ್ವ ಮಂಗಲ ಮಂಗಲ್ಯೆ ಶಿವ ಶವಾದಿ ಶಾದಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಸರ್ವ ಮಂಗಲ ಮಂಗಲ್ಯೆ ಶಿವ ಶವಾದಿ ಶಾದಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರವೃಂದ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುತೆ ಭಗವತಿ ಹೇ ಸಿದ್ಧಿಗಂಧ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೋಟೆ. ಜಯ ಜಯ ಹೇ ಮಹಿಷಾಸುರ ಮೈತ್ರಿನಿ ಅಂಬಕ ವೈದ್ಯಿನಿ ಸೈರಸುತೆ ಸುರವರ ವರ್ಷಿನಿ ದುರ್ಧರ ದರ್ಶಿನಿ ದುರ್ಮುಖ ವೈಸಿನಿ ಹರ್ಷರತೆ ಯೋಗಲ ಭಾಷಿಣಿ ಶಂಕರ ದೋಷಿನಿ ದಿಗ್ವಿಷ ಮೋಷಿನಿ ಕೋಶರದೆ ಧನುಜರಿ ರೋಷಿನಿ ದಿತಿಸುತ ರೋಷಿನಿ ದುರ್ಮತ ರೋಷಿನಿ ಹಿಂದೂ ಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಅಂಬಕ ವೈದ್ಯಿನಿ ಸೈರಸುತೆ. ಹೇ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಹಾಸರತೆ ಶಿಖರ್ ಶಿರೋಮಣಿ ತುಂಗ ಹಿಮಾಲಯ ಶೃಂಗಣಿ ಚಲ್ಲೆಯ ಮದ್ದಗಟೆ ಮಧು ಮಧುರೆ ಮಧು ಕೈಟಪ ಗಂಜಿನಿ ಕೈಟಪ ವಂಜಿನಿ ದಾಸರತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಅಂಬಕ ವೈದ್ಯಿನಿ ಸೈರಸುತೆ. ಎಲ್ರಿಗೂ ನಮಸ್ಕಾರ. ನಾನು ಗೋಪಿಗೌಡ. ಸ್ನೇಹಿತರೆ, ಕಳೆದ 4-5 ದಿನಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಕುರಾನಿನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಕುರಾನಲ್ಲಿ ಏನಿದೆ ಇದನ್ನ ಹಿಂದೂ ಸಮಾಜಕ್ಕೆ ಸಂಪೂರ್ಣವಾಗಿ ಅರ್ಥ ಮಾಡಿಸ್ತೀನಿ ಅಂತ ಕುರಾನಿನ ಬುಕ್ಕನ್ನು ಹಿಡಿದು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಬಿತ್ತು ಸರ್ಕಾರದ ಬುಡಕ್ಕೆ ಬೆಂಕಿ. ಕೇಳ್ಕೊಂಡ್ರು ಹೋಗಿ, ಏನು ಮಾಡ್ತಾ ಇದೆ ಸರ್ಕಾರ, ನಾವು ನಿಮ್ಮನ್ನು ಕಳ್ಸಿದೀವಿ. ಅವ್ನು ಯಾರೋ ಗೋಪಿಗೌಡ ಕುರಾನ್ ಬಗ್ಗೆ ಹೇಳ್ತಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿಲ್ವಾ? ಅವ್ರಿಗೆ ಗೊತ್ತು ರೀ, ಕಾನೂನು ಅಡಿಯಲ್ಲಿ ಗೋಪಿಗೌಡ ಹೇಳ್ದಂಥ ಯಾವ ಶಬ್ದಗಳು ಕೂಡ ಸುಳ್ಳಿಲ್ಲ ಅಂತ ಸರ್ಕಾರಕ್ಕೆ ಗೊತ್ತು. ಅದಕ್ಕೆ ಏನು ಮಾಡಿದ್ರು, ಗೋಪಿಗೌಡನ ಮೇಲೆ ಕೇಸ್ ಹಾಕಲಿಲ್ಲ. ಗೋಪಿಗೌಡನ ಅಷ್ಟು ಖಾತೆಗಳನ್ನು ತೆಗೆದಾಕಿದ್ರು. ಯಾರು ಬೆಂಗಳೂರಿನ ಜನಕ್ಕೆ ನಾಯಿ ಮಾಂಸವನ್ನು ತಿನ್ನಿಸಿದಂತಹ ಆ ರಜಾಕಿದ್ದಾನೆ, ಆ ನಾಯಿ ಮಾಂಸದ ರಜಾಕಿದ್ದಾನೆ, ಸರ್ಕಾರದ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಇಲ್ಲಿವರೆಗೆ ನನ್ನ 4 ಖಾತೆಗಳನ್ನ ತೆಗೆದಿದ್ದಾರೆ. ನನ್ನ ಮಗನ ಕೈಲಿಂದನೂ ಕೂಡ ಇದರಲ್ಲಿ ಏನಿದೆ ಅನ್ನೋ ಸತ್ಯವನ್ನ ನನ್ನಿಂದ ಮುಚ್ಚಿಡ್ಲಿಕ್ಕೆ ಯಾವನ ಕೈಲಿಂದನೂ ಕೂಡ ಸಾಧ್ಯ ಇಲ್ಲ, ನೆನಪಲ್ಲಿಟ್ಕೊಳ್ಳಿ. ಮತ್ತೊಮ್ಮೆ ತರ್ತೀನಿ, ಏನು ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮುಸಲ್ಮಾನರ ಪರವಾಗಿ ಈ ನನ್ನ ಖಾತೆಗಳನ್ನ ಇಲ್ಲಿಗಲ್ ಆಗಿ ಬ್ಯಾನ್ ಮಾಡ್ತಾ ಹೋಗ್ತಿದ್ದಾರೆ, ಭಾರತದ ಜನರಿಗೆ ಕಾಣದಂತೆ ಮಾಡ್ತಿದ್ದಾರಲ್ಲ, ನಾನು ಮತ್ತೊಮ್ಮೆ ತರ್ತೀನಿ. ನಿಮ್ಮೆಲ್ರಿಗೂ ನೆನಪಲ್ಲಿರಲಿ, ಈ ವಿಡಿಯೋವನ್ನು ಆದಷ್ಟು ಹಿಂದೂ ಕಾರ್ಯಕರ್ತರಿಗೆ ಶೇರ್ ಮಾಡಿ. ನಿಮ್ಮ ಬೆಂಬಲ ನನ್ನ ಮೇಲೆ ಇರಲಿ. ಹೇಗಾದ್ರೂ ಮಾಡಿ ಗೋಪಿಗೌಡ ನಿಲ್ಲಿಸಬೇಕು, ಹೇಗಾದ್ರೂ ಮಾಡಿ ಗೋಪಿಗೌಡ ಮಾತಾಡೋದು ನಿಲ್ಲಿಸಬೇಕು ಅಂತ 10 ಕೇಸ್ಗಳನ್ನ ಮಾಡಿದ್ರು, 10 ಲಕ್ಷದ ಬಾಂಡನ್ನು ಕೇಳಿದ್ರು. ಕೊನೆಯದಾಗಿ ನನ್ನ ಎಲ್ಲಾ ಖಾತೆಗಳನ್ನು ಕೂಡ ನಿರ್ಬಂಧಿಸಿದ್ರು. ನನ್ನನ್ನು ನಿಲ್ಲಿಸಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಸಾಧ್ಯ ಇಲ್ಲ. ಮತ್ತೊಮ್ಮೆ ತರ್ತೀನಿ ಸ್ನೇಹಿತರೆ, ಇದರಲ್ಲಿ ಏನಿದೆ, ಈ ಕುರಾನ್ನಲ್ಲಿ ಏನಿದೆ ಅನ್ನೋದನ್ನ ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಗೊತ್ತಾಗಬೇಕು, ಎಲ್ರಿಗೂ ಕೂಡ ಗೊತ್ತಾಗಬೇಕು, ಎಲ್ರಿಗೂ ತಿಳ್ಕೊಬೇಕು. ಮತ್ತೊಮ್ಮೆ ತಿಳಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.